ಅಮೃತವಾಣಿ, ಶಾಂತಿ ನೀಡುವ ಆತ್ಮವಾಣಿ. ಇದು ಅಮೃತವಾಣಿ, ಇದು ಅಮೃತವಾಣಿ, ಇದು ಆತ್ಮದ ಅಮೃತವಾಣಿ. ಇದು ಅಮೃತವಾಣಿ, ಇದು ಅಮೃತವಾಣಿ, ಇದು ಆತ್ಮದ ಅಮೃತವಾಣಿ. ಆತ್ಮ ಸಂತೃಪ್ತಿ ಕಾರ್ಯಕ್ರಮವನ್ನು ವೀಕ್ಷಿಸುವ ಮೊದಲು ನಮ್ಮ ಶಿರಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥಿಸುವ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀನು ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಈ ದಿವಸದಲ್ಲಿ ಅಧ್ಯಯನ ಮಾಡುವಾಗ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಡೆಸೆಂದು ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ, ಆಮೆನ್. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕಳೆದ ಕೆಲವು ವಾರಗಳಿಂದ ಯೂದನ ಪತ್ರಿಕೆಯನ್ನು ನಾವು ಧ್ಯಾನ ಮಾಡಲು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಅದರ ಹಿನ್ನೆಲೆಯನ್ನು ನಮಗೆ ಕೊಟ್ಟೆ. ಆಮೇಲೆ ಯೂದನು ಬರೆದ ಪತ್ರಿಕೆಯ ಒಕ್ಕಣೆಯನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಇನ್ನೊಂದು ಸಾರಿ ನಾವು ಓದೋಣ ಅದನ್ನು. ಯೂದನು ಬರೆದ ಪತ್ರಿಕೆ ಒಕ್ಕಣೆ. ಯೇಸು ಕ್ರಿಸ್ತನ ದಾಸನು, ಯಾಕೋಬನ ತಮ್ಮನೂ ಆಗಿರುವ ಯೂದನು, ತಂದೆಯಾದ ದೇವರಲ್ಲಿ ಪ್ರಿಯರಾದವರು, ಯೇಸು ಕ್ರಿಸ್ತನಿಗಾಗಿ ಕಾಯಲ್ಪಟ್ಟವರು ಆಗಿರುವವರಿಗೆ ಬರೆಯುವುದೇನೆಂದರೆ, ದೇವರಿಂದ ಕರೆಯಲ್ಪಟ್ಟ ನಿಮಗೆ ಕರುಣೆಯು, ಶಾಂತಿಯು, ಪ್ರೀತಿಯು ಹೆಚ್ಚಾಗಲಿ ಎಂಬುದಾಗಿ. ಯೂದನೆಂದರೆ ಯಾರು ಅಂತ ನಾನು ವಿವರಣೆ ಮಾಡಿದೆ. ಆ ನಂತರ ಈ ಯೂದನು ಆತನು ಯಾರನ್ನು ಉದ್ದೇಶಿಸಿ ಬರೀತಿದ್ದಾನೆ ಎಂಬುವಂಥದ್ದರ ಒಂದು ಸಂಕ್ಷಿಪ್ತವಾದಂಥ ವಿವರಗಳನ್ನು ಕೊಟ್ಟೆ. 4 ಪ್ರಾಮುಖ್ಯವಾದ ಸತ್ಯಗಳನ್ನು ಆತನು ಹೇಳ್ತಾ ಇದ್ದಾನೆ. ಈ ಪತ್ರವನ್ನು ತಾನು ಯಾರಿಗೆ ಬರೆದದ್ದು? ತಂದೆಯಾದ ದೇವರಲ್ಲಿ ಪ್ರಿಯರಾದವರು, ಯೇಸು ಕ್ರಿಸ್ತನಿಗಾಗಿ ಕಾಯಲ್ಪಟ್ಟವರು ಆಗಿರುವವರಿಗೆ ಬರೆಯುವುದೇನೆಂದರೆ, ಇಂಗ್ಲೀಷಲ್ಲಿ ಹೀಗೆ ಉಂಟು, ಟು ದೋಸ್ ಹೂ ಆರ್ ಕಾಲ್ಡ್ ಬಿಲವೆಡ್ ಇನ್ ಗಾಡ್ ದ ಫಾದರ್ ಆ್ಯಂಡ್ ಕೆಪ್ಟ್ ಫಾರ್ ಜೀಸಸ್ ಕ್ರೈಸ್ಟ್, ಮೇ ಮರ್ಸಿ ಆ್ಯಂಡ್ ಪೀಸ್ ಆ್ಯಂಡ್ ಲವ್ ಬಿ ಮಲ್ಟಿಪ್ಲೈಡ್ ಟು ಯು. ಕ್ಲುಪ್ತವಾಗಿ ಆತನು ಯಾರನ್ನು ಉದ್ದೇಶಿಸಿ ಬರೀತಿದ್ದಾನೆ ಎಂಬುದಾಗಿ ನಾವು ಕಳೆದ ಸಾರಿ ನೋಡಿದೆವು. ಆತನು ಬರೆದಂಥದ್ದು ನಿಜವಾಗಿಯೂ ಕೂಡ ತಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದಂಥ, ಒಂದು ಮಾರ್ಪಾಟು ಹೊಂದಿದ ಜೀವನವುಳ್ಳಂಥ ಯೇಸು ಕ್ರಿಸ್ತನ ವಿಶ್ವಾಸಿಗಳಿಗೆ ಅವರ ಕುರಿತು ಆತನು 4 ವಿಧವಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಯಾರಿವರು? ನಾವು ನಿಜವಾದ ಕ್ರೈಸ್ತ ವಿಶ್ವಾಸಿಗಳಾಗಿದ್ದರೆ, ಇಫ್ ವಿ ಆರ್ ಟ್ರೂಲಿ ಆರ್ ಬಿಲೀವರ್ಸ್ ಇನ್ ಕ್ರೈಸ್ಟ್, ನಂಬರ್ 1, ವಿ ಆರ್ ಕಾಲ್ಡ್ ಪೀಪಲ್, ವಿ ಆರ್ ಬಿಲವೆಡ್ ಪೀಪಲ್. ನೋಡ್ರಿ ಎಷ್ಟು ಪ್ರಾಮುಖ್ಯವಾದಂಥ ಸತ್ಯ. 3ನೇದಾಗಿ ವಿ ಆರ್ ಕೆಪ್ಟ್ ಪೀಪಲ್. 4ನೇದಾಗಿ ವಿ ಆರ್ ಬ್ಲೆಸ್ಡ್ ಪೀಪಲ್. ಕರೆಯಲ್ಪಟ್ಟವರು, ಪ್ರೀತಿಸಲ್ಪಟ್ಟವರು,
ಕಾಪಾಡಲ್ಪಟ್ಟವರು, ಆಶೀರ್ವದಿಸಲ್ಪಟ್ಟವರು. ನಾನು ಕಳೆದ ಸಾರಿ ಮೊದಲನ ಭಾಗ ವಿವರಣೆ ಮಾಡಿದೆ. ಹೂ ಆರ್ ವಿ? ವಿ ಆರ್ ಕಾಲ್ಡ್ ಪೀಪಲ್. ಟುಡೇ we will go to the next part of it. Who are we? We are loved people. ಒಂದನೇ ವಚನದಲ್ಲಿ ಏನು ಹೇಳ್ತಾ ಇದ್ದಾನೆ? ಬಿಲವೆಡ್ ಇನ್ ಗಾಡ್ ದ ಫಾದರ್. ತಂದೆಯಾದ ದೇವರಲ್ಲಿ ಪ್ರಿಯರಾದವರು, ತಂದೆಯಾದ ದೇವರಲ್ಲಿ ಪ್ರಿಯರಾದವರು. God chose to save believers because He loved them. ದೇವರು ನಮ್ಮನ್ನು ರಕ್ಷಿಸಿದ್ದು ಯಾಕೆ? ಯಾಕಂದರೆ ನಾವು ಆತನಿಂದ ಪ್ರೀತಿಸಲ್ಪಟ್ಟಿದ್ದೇವೆ. ಬೇಸ್ಡ್ ಟೋಟಲಿ ಆನ್ ಹಿಸ್ ಸಾವರಿನ್ ಪ್ಲೆಷರ್ and for reasons beyond human comprehension. ನೋಡ್ರಿ, ನಾವು ಒಂದು ತಿಳ್ಕೊಳ್ಬೇಕು. ನಾವು ದೇವರ ಮಕ್ಕಳಾಗಿರುವಂತಹದ್ದು, ಅದರ ಆಧಾರ ನಮ್ಮ ಯಾವ ಹಿನ್ನೆಲೆ ನೋಡಿ ಅಲ್ಲ. ನಾನು ಯಾವ ಜಾತಿ, ಯಾವ ಮೇಲ್ಜಾತಿಯಿಂದ ಬಂದವನು, ಯಾವ ಪ್ರಮುಖ ಸ್ಥಾನದಿಂದ ಬಂದವನು ಅಲ್ಲವೇ ಅಲ್ಲ. God is not bothered of anything that you can claim. No religion, no caste, no color, no status, no nationality. God never said that I loved India. No, 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 no. God never said that I loved Europe. God never said that I love America. No. There are many people who wrongly understand Christians are people who have come from Europe or America. It's a very false advertisement. ನಾನು ಅನೇಕ ಸಾರಿ ನನ್ನ ಜನ್ಮದ ವಿಚಾರ ಹೇಳುವಾಗ ಐ ಆಮ್ ಪ್ರೌಡ್ ಟು ಬಿ ಎನ್ ಇಂಡಿಯನ್. ನಾನೊಬ್ಬ ಭಾರತೀಯನಾಗಿರುವುದಕ್ಕಾಗಿ ನನಗೆ ಭಾಳ ಹೆಮ್ಮೆ ಉಂಟು. ಐ ಆಮ್ ಬಾರ್ನ್ ಇನ್ ದಿಸ್ ಕಂಟ್ರಿ. ಐ ಬಿಲಾಂಗ್ ಟು ದಿಸ್ ಕಂಟ್ರಿ. ಐ ನಾಟ್ ಕಮ್ ಫ್ರಮ್ ಅಮೆರಿಕಾ ಆರ್ ಜರ್ಮನಿ ಆರ್ ಸಮ್ ಅದರ್ ಫಾರಿನ್ ಕಂಟ್ರಿ. ನಾನು ಭಾರತದ ಪ್ರಜೆ, ಈ ದೇಶದಲ್ಲಿ ಹುಟ್ಟಿ ಬೆಳೆದವನು. ಆದರೆ ಅದು ಪ್ರಾಮುಖ್ಯ ಅಲ್ಲ. ಇವತ್ತಿನ ದಿವಸ ನಾನು ನನ್ನ ನ್ಯಾಷನಾಲಿಟಿಯನ್ನು ದೊಡ್ಡದು ಮಾಡಿ ಮಾತಾಡಲಿಕ್ಕೆ ಕೂತಿಲ್ಲ. ಐ ಆಮ್ ಪ್ರೌಡ್ ಆಫ್ ಮೈ ನೇಷನ್. ನನ್ನ ದೇಶದ ವಿಷಯವಾಗಿ ನನಗೆ ಭಾಳ ಹೆಮ್ಮೆ ಉಂಟು. ಐ ಆಮ್ ಗ್ಲ್ಯಾಡ್ ದಟ್ ಐ ಆಮ್ ಎ ಇಂಡಿಯನ್. ನಾನೆಷ್ಟೋ ಪರದೇಶಗಳಿಗೆ ಹೋಗಿದ್ದೇನೆ. ಐ ಹ್ಯಾವ್ ಟ್ರಾವೆಲ್ಡ್ ಟು ಮೆನಿ ಕಂಟ್ರೀಸ್ ಅರೌಂಡ್ ದ ವರ್ಲ್ಡ್. ಬಟ್ ಎವ್ರಿವೇರ್ ಐ ಡಿಕ್ಲೇರ್ಡ್ ಐ ಆಮ್ ಪ್ರೌಡ್ ಟು ಬಿ ಕಾಲ್ಡ್ ಅನ್ ಇಂಡಿಯನ್. ಐ ಆಮ್ ಕಾಲ್ಡ್ ಟು ಬಿ ಅನ್ ಇಂಡಿಯನ್ and I am a beloved part of India. ನನ್ನ ಪ್ರಿಯರೇ, when God chooses a child of God, He is not choosing because you are of that country or this country. ದೇವರು ನಮ್ಮನ್ನು ನೀನು ಆ ದೇಶದವನು ಈ ದೇಶದವನು ಎಂಬುದಾಗಿ ಹೇಳಿ ನಮ್ಮನ್ನು ಪ್ರೀತಿ ಮಾಡಿದ್ದಲ್ಲ. Bible never says that God so loved America. No, 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 no. Bible never says that God so loved Europe. No. Bible never says that God so loved India. No. We all know the Bible verse, John 3:16. God so loved the world
ದೇವರು ಈ ಲೋಕವನ್ನು ಪ್ರೀತಿ ಮಾಡಿದ. ಈ ಲೋಕದಲ್ಲಿರತಕ್ಕಂಥ ನಿನ್ನನ್ನು ಆತನು ಪ್ರೀತಿಸಿದ. ನನ್ನ ಪ್ರಿಯರೇ, ಒಂದು ವಿಷಯ ನೆನಪಿಟ್ಟುಕೊಳ್ಳೋಣ. ದೇವರು ನಮ್ಮನ್ನು ಆರಿಸಿಕೊಂಡದ್ದು ಯಾಕೆ ಅಂದರೆ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದರಿಂದ. ವಿ ಆರ್ ಬಿಲವೆಡ್. The Father God purposed to set His love on certain sinners and redeem them. ಈ ಲೋಕದಲ್ಲಿರುವಂಥ ಎಲ್ಲರೂ ಪಾಪಿಗಳು, ಆದರೆ ಎಲ್ಲರನ್ನು ಪ್ರೀತಿ ಮಾಡಿದ. ಆದರೆ ತನಗೋಸ್ಕರವಾಗಿ ತನ್ನ ಉದ್ದೇಶಗಳನ್ನು ನೆರವೇರಿಸಲಿಕ್ಕಾಗಿ ಆತನು ನಮ್ಮನ್ನು ಆರಿಸಿಕೊಂಡ. ನೋಡ್ರಿ, ಒಂದು ಸೈನ್ಯಕ್ಕೆ ಸೇರಬೇಕಾದ್ರೆ ಈ ದೇಶದಲ್ಲಿರುವಂಥ ಎಲ್ಲರೂ ಸೈನ್ಯಕ್ಕೆ ಸೇರೋದಿಲ್ಲ. ಈ ಲೋಕದಲ್ಲಿ ಕೋಟಿಗಟ್ಟಲೆ ಜನ ಇದ್ದಾರೆ. ಹಾಗಾದ್ರೆ ಎಲ್ಲರೂ ಯಾಕೆ ದೇವರು ಅವರನ್ನು ಆರಿಸಿಕೊಳ್ಳಿಲ್ಲ? God has a purpose. God has a purpose. Bible says that even when we were sinners, He loved us. ನಾವು ಪಾಪಿಗಳಾಗಿದ್ದಾಗಲೂ ಆತನು ನನ್ನನ್ನು ಪ್ರೀತಿ ಮಾಡಿದ. Even when we were rebels, ದಂಗೆಕೋರರಾಗಿದ್ದಾಗಲೂ God loved me. And He chose me to be His children and the beneficiaries of the death of Christ. ಯೇಸು ಕ್ರಿಸ್ತನ ಮರಣದಿಂದ ಸಿಕ್ಕುವಂಥ ಆಶೀರ್ವಾದಗಳಿಗೆ ನನ್ನನ್ನು ದೇವರು ಪಾತ್ರರನ್ನಾಗಿ ಮಾಡಿದ. Now, as Paul told the Romans in chapter 5 and verse 8, 5-8ರಲ್ಲಿ ಪೌಲನು ಏನು ಹೇಳ್ತಾ ಇದ್ದಾನಲ್ಲಿ? God demonstrates His own love toward us in that while we were yet sinners, Christ died for us. ನಾವು ಇನ್ನೂ ಪಾಪಿಗಳಾಗಿದ್ದಾಗಲೇ ಯೇಸು ಕ್ರಿಸ್ತನು ನಮಗಾಗಿ ಪ್ರಾಣ ಕೊಡುವುದರಲ್ಲಿ ದೇವರು ತನ್ನ ಪ್ರೀತಿಯನ್ನು ಸಿದ್ಧಾಂತ ಮಾಡಿದ್ದಾನೆ. ಒಳ್ಳೆಯದು. ಈಗ ಆ ಶಬ್ದಕ್ಕೆ ನಾವು ಬರೋಣ. ದೇವರಲ್ಲಿ ಪ್ರಿಯರಾದವರು, ಬಿಲವಡ್ ಇನ್ ಗಾಡ್ ದ ಫಾದರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಬಿಲವಡ್, ಪ್ರಿಯರು. It is translated a perfect passive particle derived from the familiar word agapao. ಬಿಲವೆಡ್ ಎಂಬಂಥ ಈ ಆಂಗ್ಲ ಪದ ಗ್ರೀಕ್ನಲ್ಲಿರುವಂಥ ಅಗಾಪವೋ ಎಂಬಂಥ ಶಬ್ದದಿಂದ ಆರಿಸಲ್ಪಟ್ಟದ್ದು. ಅಂದರೆ ಇಟ್ ಇಂಡಿಕೇಟ್ಸ್ that God placed His love on believers in eternity past. ನಿತ್ಯತ್ವದಲ್ಲಿ ದೇವರು ವಿಶ್ವಾಸಿಗಳ ಮೇಲೆ ತನ್ನ ಪ್ರೀತಿಯನ್ನು ಪ್ರಕಟ ಮಾಡಿದ. With the results that continue in the present and into the future. ಅದರ ಪರಿಣಾಮ ಈಗ ಮಾತ್ರ ಅಲ್ಲ, ಮುಂದಕ್ಕೆ ಕೂಡ ಇರುವಂಥದ್ದು. Out of His uninfluenced and selective love, ಯಾರು ಕೂಡ ಅವನನ್ನು ಪ್ರೇರೇಪಣೆ ಮಾಡಿದ್ದಲ್ಲ, ಇನ್ಫ್ಲೂಯೆನ್ಸ್ ಮಾಡಿದ್ದಲ್ಲ, ಯಾರ ಇನ್ಫ್ಲೂಯೆನ್ಸ್ ಇಲ್ಲದೆ the Father determined who would believe from before the foundation of the world. ಲೋಕದ ಅನಾದಿಯಿಂದ ಇಂಥವರು ತನ್ನನ್ನು ಅಂಗೀಕಾರ ಮಾಡ್ತಾರೆ ಎಂಬುದಾಗಿ ನೇಮಕ ಮಾಡಿದ್ದ. ದೇವರ ವಾಕ್ಯದಲ್ಲಿ ಅನೇಕ ವಾಕ್ಯ ಭಾಗಗಳನ್ನು ನಾವು ನೋಡ್ಬೋದು. ಅಪೊಸ್ತಲರ ಕೃತ್ಯಗಳ ಪುಸ್ತಕ 13ನೇ ಅಧ್ಯಾಯ 48ನೇ ವಚನ, 2 ಥೆಸಲೋನಿಕ 2:13, 2 ತಿಮೋಥಿ 1:9 ಎಲ್ಲ ವಚನಗಳಲ್ಲಿ
ಅನಾದಿ ಕಾಲದಿಂದ ದೇವರು ನಮ್ಮನ್ನು ಆತನು ಆರಿಸಿಕೊಂಡ ಪ್ರೀತಿ ಮಾಡಿದೆ ಎಂಬುದಾಗಿ ನಾವಲ್ಲಿ ನೋಡುತ್ತೇವೆ. ದಟ್ ಲವ್ ರಿಕ್ವೈರ್ಡ್ that he also give his son to die on the cross in their stead, paying the penalty for their sin. ಎಲ್ಲಿಯವರೆಗೆ ಅವರನ್ನು ಪ್ರೀತಿ ಮಾಡಿದ? ಅವರ ಪಾಪಗಳಿಗಾಗಿ ಬಿಡುಗಡೆ ಆಗುವುದಕ್ಕಾಗಿ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತರನ್ನು ಕಳುಹಿಸಿಕೊಟ್ಟು ಆತನ ಮೂಲಕವಾಗಿ, ಮರಣದ ಮೂಲಕವಾಗಿ ನಮಗೆ ಬಿಡುಗಡೆಯನ್ನುಂಟು ಮಾಡುವಂಥ ಪ್ರೀತಿಯನ್ನು ತೋರಿಸಿದ. ಓ ನನ್ನ ಪ್ರಿಯರೇ, ಇದು ದೈವಿಕವಾದ ಪ್ರೀತಿ. ದಿಸ್ ಈಸ್ ದ ಲವ್ ಆಫ್ ಗಾಡ್ ದ ಫಾದರ್. Many people ask me, why Jesus died? Jesus died because he loved you and me. ನಿನ್ನನ್ನು ಮತ್ತು ನನ್ನನ್ನು ದೇವರ ಪ್ರೀತಿ ಮಾಡಿದ್ದರಿಂದ ಯೇಸು ಕ್ರಿಸ್ತನು ನಿನ್ನ ಪಾಪದ ಬದಲಾಗಿ ಆತನು ಸತ್ತ. ಔಟ್ ಆಫ್ ಹಿಸ್ ಲವ್ he sent the Holy Spirit to convict them of sin. ಅಷ್ಟು ಮಾತ್ರ ಅಲ್ಲ, ಅವರು ತಮ್ಮ ಪಾಪದ ಅರಿವು ಉಂಟಾಗುವಂತೆ ದೇವರು ತನ್ನ ಪರಿಶುದ್ಧಾತ್ಮನನ್ನು ಕಳಿಸಿಕೊಟ್ಟ. ಆ ಪರಿಶುದ್ಧಾತ್ಮನು ಬಂದು ಅವರಲ್ಲಿ ಪಾಪ, ನೀತಿ, ನ್ಯಾಯ ತೀರುವಿಕೆಯ ಅರಿವನ್ನುಂಟು ಮಾಡಿದ. ಮಾತ್ರವಲ್ಲದೆ ಅವರನ್ನು ತನ್ನ ಬಳಿಗೆ ಎಳೆದುಕೊಂಡ. ಅವರ ಪಾಪದ ಹೃದಯ ಅದು ನೂತನವಾದಂಥ ಜೀವನಕ್ಕೆ ಬದಲಾವಣೆ ಹೊಂದಿತು. That's why we call that we are born again people. ನಾವು ರಕ್ಷಿಸಲ್ಪಟ್ಟವರು, ಹೊಸದಾಗಿ ಹುಟ್ಟಿದವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅನೇಕರು ಇದನ್ನು ಪದ ಕೇಳಿ ಹಾಸ್ಯ ಮಾಡುವವರಿದ್ದಾರೆ. ಓಹೋ, ಇವರೇನು ಬಾರ್ನ್ ಅಗೇನ್ ಪೀಪಲ್ ಅಂತೆ, ಇವರೆಲ್ಲ ಬಾರ್ನ್ ಅಗೇನ್ ಅಂತೆ. ಮಾಡ್ಲಪ್ಪ, ಕುಚೋದ್ಯ ಮಾಡುವವರು ಮಾಡಲಿ. But the Bible says, my God says that we are born again. ಯೇಸು ಕ್ರಿಸ್ತನು ನಿಕೋದೇಮನ ಹತ್ರ ಮಾತಾಡುವಾಗ ಹೇಳಿದಂಥ ಮಾತು, ವೆರಿಲಿ ವೆರಿಲಿ ಐ ಸೇ unto thee, unless you are born again, you will not get into the kingdom of God. ಯಾರ್ಯಾರು ತಮ್ಮ ಪಾಪಗಳಿಗಾಗಿ ಮಾನಸಾಂತರಪಟ್ಟು ತನ್ನ ಪಾಪಗಳನ್ನು ದೇವರ ಸನ್ನಿಧಾನದಲ್ಲಿ ಅರಿಕೆ ಮಾಡಿ ತನ್ನ ಪಾಪ ನಿವಾರಣೆಗಾಗಿ ಯೇಸು ಕ್ರಿಸ್ತನನ್ನು ಯಜ್ಞವಾಗಿ ಅರ್ಪಿಸಿರುವುದರಿಂದ ಆತನನ್ನು ನಂಬಿಕೆಯಿಂದ ನಾವು ಸ್ವೀಕಾರ ಮಾಡುವಾಗ ನಮ್ಮ ಜೀವನ ಪರಿವರ್ತನೆ ಆಗ್ತದೆ. ಅವರ್ ಲೈಫ್ಸ್ ಆರ್ ಕನ್ವರ್ಟೆಡ್, ಅವರ್ ಲೈಫ್ಸ್ ಆರ್ ಟ್ರಾನ್ಸ್ಫಾರ್ಮ್ಡ್. ಒಬ್ಬ ದುಷ್ಟ ಆತನು ನಿಷ್ಠಾವಂತನಾಗ್ತಾನೆ. ಒಬ್ಬ ಕುಡುಕ ತನ್ನ ಕುಡಿಕತನವನ್ನು ಬಿಟ್ಟು ಬಿಡ್ತಾನೆ. ಒಬ್ಬ ಹಾಗೆ ಮಾಡುವವನು ಅವನು ಇತರರನ್ನು ಪ್ರೀತಿ ಮಾಡ್ತಾನೆ. ಇದು ದೇವರು ಮಾಡೋ ಕೆಲಸ, ಮನುಷ್ಯನು ಮಾಡೋ ಕೆಲಸ ಅಲ್ಲ. ದುಡ್ಡು ಕೊಟ್ಟು ಮಾಡಲಿಕ್ಕೆ ಆಗೋದಿಲ್ಲ ಇದನ್ನು. ಈ ದಿವಸದಲ್ಲಿ ಅನೇಕರಿಗೆ ಇದು ಅರ್ಥ ಆಗ್ತಾ ಇಲ್ಲ. ಅವ್ರು ನೆನೆಸೋದು ಏನು ಗೊತ್ತುಂಟಾ, ನಾವು ಅನೇಕರಿಗೆ ದುಡ್ಡು ಗಿಡ್ಡೆಲ್ಲ ಕೊಟ್ಟು ಅವರನ್ನೆಲ್ಲ ಕನ್ವರ್ಟ್ ಮಾಡಿ ನಮ್ಮನ್ನು ಹಿಂಬಾಲಿಸುವಂತೆ ಮಾಡ್ತೇವೆ ಎಂಬುದು ಅಲ್ಲವೇ ಅಲ್ಲ. God has never called me for converting others. ನಾನು ಇನ್ನೊಬ್ಬರನ್ನು ಧರ್ಮ ಮತಾಂತರ ಮಾಡಲಿಕ್ಕೆ ದೇವರನ್ನು ಕರೆ ಕೊಟ್ಟಲಿಲ್ಲ. ಮತಾಂತರವಲ್ಲ, ಆದರೆ ಮಾನಸಾಂತರ. ಮತಾಂತರವಲ್ಲ ಪ್ರಿಯರೇ, ಮಾನಸಾಂತರ. ನನ್ನ ಪಾಪಗಳಿಗಾಗಿ ದುಃಖಪಟ್ಟು, ಅಯ್ಯೋ ನಾನು ಎಂಥ ದುಷ್ಟ, ನಾನು ಎಂಥ ಕೆಡುಕಿನವರು, ಆದರೆ ನನ್ನ ಪರವಾಗಿ ಯೇಸು ಕ್ರಿಸ್ತನು ಸತ್ತಿದ್ದಾನೆ ಎಂಬುದನ್ನು ನಾನು ನಂಬಿ ಯೇಸುವನ್ನು ಅಂಗೀಕಾರ ಮಾಡುವಾಗ ನನ್ನ ಜೀವನದಲ್ಲಿ ಬದಲಾವಣೆ. ಸೊ ಇಟ್ ಈಸ್ ಔಟ್ ಆಫ್ ಹಿಸ್ ಲವ್
that God continues to secure and protect His children. ದೇವರು ತನ್ನ ಪ್ರೀತಿಯಲ್ಲಿ ತನ್ನ ಮಕ್ಕಳನ್ನು ಭದ್ರವಾಗಿ ಕಾಯ್ತಾನೆ, ಅವರನ್ನು ಕಾಪಾಡ್ತಾನೆ. Promising them a relationship with Him that will last for all eternity. ಯಾರ್ಯಾರು ಆತನ ಮಕ್ಕಳಾಗಿದ್ದಾರ ಅವರು ದೇವರಿಗೆ ಮಕ್ಕಳು ಮತ್ತು ದೇವರ ಸಂಬಂಧದಲ್ಲಿ ಸದಾಕಾಲ ಇರುವರು. ಈ ಲೋಕದಲ್ಲಿ ಮಾತ್ರ ದೇವರ ಮಕ್ಕಳಲ್ಲ, ನಿತ್ಯ ಕಾಲಕ್ಕವರು ದೇವರ ಮಕ್ಕಳು. Apostle John wrote this about God's love for believers. ಅಪೊಸ್ತಲನಾದಂಥ ಯೋಹಾನನು ದೇವರು ತನ್ನ ಮಕ್ಕಳ ಕಡೆಗೆ ತೋರಿಸಿದ ಪ್ರೀತಿಯ ಕುರಿತು ಬರೀತಾನೆ. 1 ಯೋಹಾನ 3:1 ಏನು ಹೇಳ್ತಾ ಇದ್ದಾನೆ? See how great a love the Father has bestowed on us, that we would be called the children of God, and such we are. ನಮ್ಮನ್ನು ದೇವರ ಮಕ್ಕಳೆಂದು ಕರೆಯುವುದರಲ್ಲಿ ದೇವರು ನಮ್ಮ ಮೇಲೆ ಎಂಥ ಪ್ರೀತಿಯನ್ನು ಇಟ್ಟಿದ್ದಾನೆ ನೋಡ್ರಿ. ದೇವರ ವಾಕ್ಯ ಹೇಳುವಂಥದ್ದು, ಹೌ ಗ್ರೇಟ್ ಎ ಲವ್, ನಾಟ್ ಸಿಂಪ್ಲಿ ಎ ಲವ್, ಹೌ ಗ್ರೇಟ್ ಅ ಲವ್ ದ ಫಾದರ್ ಹ್ಯಾಸ್ ಬೆಸ್ಟೋಡ್ ಆನ್ ಅಸ್. ದೇವರು ನಮ್ಮ ಮೇಲೆ ಎಂಥ ದೊಡ್ಡ ಪ್ರೀತಿಯನ್ನು ಇಟ್ಟಿದ್ದಾನೆ. ನನ್ನ ಪ್ರಿಯರೇ, ದೈವಿಕವಾದಂಥ ಪ್ರೀತಿ ಅದು ಮನುಷ್ಯನ ಬುದ್ಧಿಗೆ ಮೀರಿದ್ದು. ನಾವು ಪ್ರೀತಿ ಮಾಡುವುದು ನಮ್ಮನ್ನು ಯಾರಾದರೂ ಪ್ರೀತಿ ಮಾಡಿದರೆ, ನಾವು ಪ್ರೀತಿ ಮಾಡುವುದು ನಮಗೆ ಅನುಕೂಲ ಇದ್ದರೆ ಅಥವಾ ನಮಗೆ ಲಾಭ ಇದ್ದರೆ. ಆದರೆ ದೇವರ ಪ್ರೀತಿ ಹಾಗಲ್ಲ. Although believers did nothing to gain this affection, ಈ ಪ್ರೀತಿಯನ್ನು ಗಳಿಸಲಿಕ್ಕಾಗಿ ವಿಶ್ವಾಸಿಗಳು ಏನು ಮಾಡಲಿಲ್ಲ. Yet the Father loves the redeemed sinners. ಬಿಡುಗಡೆ ಹೊಂದಿದಂಥ ತನ್ನ ಮಕ್ಕಳನ್ನು ಆತನು ಪ್ರೀತಿಸ್ತಾನೆ. ಸೊ ಇಟ್ ಈಸ್ ಅ ಲವ್ ದಟ್ ಈಸ್ ಇನ್ಫೈನೈಟ್. ಎಂದಿಗೂ ಕೊನೆ ಇಲ್ಲದಂಥ ಪ್ರೀತಿ. ಇಟ್ಸ್ ಎನ್ ಇಟರ್ನಲ್ ಲವ್, ನಿತ್ಯವಾದ ಪ್ರೀತಿ. ಇಟ್ಸ್ ಕಂಪ್ಲೀಟ್ಲಿ ಅ ಸೆಕ್ಯೂರ್ಡ್ ಲವ್, ಬಹಳ ಬಲವಾದಂಥ ಭದ್ರವಾದ ಪ್ರೀತಿ. ಆದ್ದರಿಂದ ಯೋಹಾನನು ತನ್ನ ಸುವಾರ್ತೆ 13ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುವಂಥದ್ದು, ಹಿ ಲವ್ಡ್ ಹಿಸ್ ಓನ್. ಆತನು ತನ್ನ ಪ್ರಿಯರನ್ನು ಪ್ರೀತಿ ಮಾಡಿದ. ಆಮೇಲೆ ಆ ವಾಕ್ಯ ಹೇಗೆ ಕೊನೆಗೊಳ್ತದೆ ಗೊತ್ತುಂಟ? ಹಿ ಲವ್ಡ್ ದೆಮ್ ಟು ದ ಎಂಡ್. ಕೊನೆಯವರೆಗೆ ಪ್ರೀತಿಸಿದ. ಅಂದರೆ ಮೀನಿಂಗ್ ಟು ಪರ್ಫೆಕ್ಷನ್ ಆಸ್ ವೆಲ್ ಆಸ್ ಫಾರ್ ಎವರ್. ಪರಿಪೂರ್ಣವಾಗಿ ಸದಾ ಕಾಲಕ್ಕೆ. ಇನ್ಫ್ಯಾಕ್ಟ್ ನಥಿಂಗ್ ವಿಲ್ ಎವರ್ ಸಪರೇಟ್ ಬಿಲೀವರ್ಸ್ ಫ್ರಮ್ ಇಟ್. ಈ ಪ್ರೀತಿಯಿಂದ ದೇವರನ್ನು ನಾವು ಅಗಲಿಸಲ್ಪಡುವುದಕ್ಕೆ ಆಗುವುದಿಲ್ಲ. ಅದನ್ನೇ ಪೌಲನು ಹೇಳಿದ್ದು ರೋಮಾಪುರ 8:38-39. ಹೂ ಕ್ಯಾನ್ ಸಪರೇಟ್ ಮೀ ಫ್ರಮ್ ದ ಲವ್ ಆಫ್ ಗಾಡ್? ನನ್. ಯಾವುದು ಕೂಡ ನನ್ನನ್ನು ಈ ದೇವರ ಪ್ರೀತಿಯಿಂದ ಅಗಲಿಸಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಪ್ರಿಯರೇ, ನಾವು ಯೇಸುವಿನ ಮಕ್ಕಳಾಗಿದ್ದರೆ, ಯು ನೋ ಹೂ ಯು ಆರ್? ಯು ಆರ್ ಬಿಲವೆಡ್ ಟು ಗಾಡ್ ದ ಫಾದರ್. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸುವ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದಲ್ಲಿ ನಾವು ನೆಲೆಗೊಂಡು ಮುಂದುವರಿಯುವಂತೆ ಕೃಪೆ ಮಾಡಬೇಕೆಂದು ಪ್ರಾರ್ಥಿಸಿದ್ದೇವೆ. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ, ಘನಮಾನಗಳು ಉಂಟಾಗಲಿ ಕರ್ತನೇ. ಆಮೆನ್.